ಟಿಬಿ ಡ್ಯಾಂ ಖಾಲಿ, ಭೂಮಿಯಲ್ಲಿ ತೇವಾಂಶನೇ ಇಲ್ಲ. ಡ್ಯಾಂನ ಒಡಲು ಒಣಗಿ ವಿಜಯನಗರದಲ್ಲಿ ಸಂಕಷ್ಟದ ಪರಿಸ್ಥಿತಿ. ಸುಮಾರು 3 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿರುವಂಥದ್ದು ಬೆಳೆ. ಆದರೆ ಬಿತ್ತನೆ ಆಗಬೇಕಾಗಿತ್ತು, ಆದರೆ ಬರೀ 56,000. 3 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದ್ದು ಬರೀ ಕೇವಲ ಕೆಲವು ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ವಿಜಯನಗರ ಜಿಲ್ಲೆಯನ್ನ ಕಾಡ್ತಾ ಇರುವಂಥದ್ದು ಬರದ ಛಾಯೆ. ಟಿಬಿ ಡ್ಯಾಂನಲ್ಲಿ ಕೇವಲ 27 ಟಿಎಂಸಿ ನೀರು ಬಾಕಿ ಇದೆ. ಜಾನುವಾರುಗಳ ನೀರಿಗಾಗಿ ನದಿಗೆ ನೀರು ಹರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಬಿತ್ತನೆಯ ಪ್ರಮಾಣ ಕೂಡ ಕುಸಿತವಾಗಿದೆ. ಮಳೆ ಇಲ್ಲದೆ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿ ಒಣಗಿ ಹೋಗಿದೆ. ಜಿಲ್ಲೆಯನ್ನು ಬರಪೀಡಿತ ಅಂತ ಘೋಷಿಸಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಬರ ಪರಿಹಾರಕ್ಕೋಸ್ಕರ ತತ್ಕ್ಷಣವೇ ಸ್ಪಂದಿಸಬೇಕು ಜನಪ್ರತಿನಿಧಿಗಳು ಅಂತ ರೈತರು ಈ ವೇಳೆ ಆಗ್ರಹ ಮಾಡ್ತಾ ಇದ್ದಾರೆ. ರೈತರು ಆತ್ಮಹತ್ಯೆಗೆ ಶರಣ ಆಗಬೇಕಾದಂಥ ಒಂದು ಪರಿಸ್ಥಿತಿ. ಯಾಕಂದರೆ ಈ ಹಿಂದೆ ಎಲ್ನಿನೋ ಪ್ರವಾಹದಿಂದ ಯಾರಿಗೂ ಸರಿಯಾದಂಥ ಒಂದು ಮಳೆ ಇಲ್ಲದೆ, ಬೆಳೆ ಇಲ್ಲದೆ, ಸಾಲ ಕಟ್ಟೋಕ್ಕಾಗದೆ, ಯಾಕಂದರೆ ಈ ವರ್ಷ ಸಾಲ ನಂತರ ಮತ್ತೆ ಆ ಸಾಲ ಮತ್ತು ಬಡ್ಡಿ ಮುಂದಿನ ವರ್ಷಕ್ಕೆ ಮತ್ತೆ ಅದು ಜಾಸ್ತಿ ಆಗಿ ನಮಗೆ ಹೊರೆ ಆಗುವಂಥ ಒಂದು ನಿಟ್ಟಿನಲ್ಲಿ ಲಾಸ್ಟ್ 18-19 ಏನು ಸಾಲ ಮನ್ನಾ ಘೋಷಣೆ ಮಾಡಿದ್ರು ಅವತ್ತು JDS ಸರ್ಕಾರ 53,000 ಕೋಟಿ ರೂಪಾಯಿ ಏನು ಸಾಲ ಇದೆ ಅಂಥೇಳಿ ಅವರು ತಮ್ಮ ಮ್ಯಾನಿಫೆಸ್ಟೋಲ್ಲಿ ಘೋಷಣೆ ಮಾಡಿದರು. ಅದರಲ್ಲಿ 34,000 ಕೋಟಿ ಮಾತ್ರ ರೈತರಿಗೆ ಪರಿಹಾರ ಸಿಕ್ಕಿರೋ ಅಂಥ ಒಂದು ಮಾಹಿತಿ ಇದೆ. ಇನ್ನು ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆಯಿಂದ ಕಾರ್ತಿಕ್ ಬಣದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಕಾರಣ 3 ಲಕ್ಷ ಹೆಕ್ಟಾರ್ ಭೂಮಿ ಇದೆ ನಮ್ಮ ವಿಜಯನಗರ ಜಿಲ್ಲೆ ಭೂಮಿ ವಿಸ್ತೀರ್ಣ. ಅದರಲ್ಲಿ ಕೇವಲ 56,000 ಮಾತ್ರ ಭೂಮಿಯನ್ನು ಬಿತ್ತನೆ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಈ ಮುಂಗಾರು ಮಳೆ ಅಭಾವದಿಂದ ಬೆಳೆಗಳು ಈಗ 56 ಹೆಕ್ಟೇರ್ ಭೂಮಿ ಮಾಡಿದ್ರೂ ಬೆಳೆಗೆ ಸರಿಯಾದ ಮಳೆ ಬರದ ಕಾರಣ ಆನಂತರ ಈ ಬೆಳೆಗೆ ನೀರು ಬೇಕು. ಭೂಮಿ ತೇವಾಂಶ ಇಲ್ಲದ ಕಾರಣ ಮತ್ತು ಇದು ಬಿಸಿಲಿಗೆ ಬಿರು ಗಾಳಿಗೆ ಬಿತ್ತಿದ ಹುಟ್ಟಿದ ಸಸಿನೂ ಒಣಗ್ತಾ ಇದ್ದಾವೆ.